ಈ ಹುಡುಗ ತೋಟ ಮಾಡ್ತಾನೆ, ಅವ್ನು ಒಳ್ಳೆ ಬಟ್ಟೆ ಹಾಕ್ಬಾರ್ದ? ಅರ್ಧೋಗಿರೋ ಪರಿಚಯ ಸಿಗ್ಲೋಗಿರೋ ಈಗ ಹಾಕೊಂಡ್ ಬಂದ್ರೆ ಅವ್ನು ರೈತನು ಅಲ್ಲೇನಪ್ಪ. ಒಳ್ಳೆ ಸುದೀಪ್ ಸರ್ ಕಾಣಿಸ್ತಾವನೆ. ಹೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಿದ್ನೆ, ಅದಕ್ಕ ಇವಾಗ ಬಂದು. ನಿಮ್ಮ ಮಾತು ಶೈಲಿ ಚೆನ್ನಾಗಿದೆ. ಎಲ್ರು ನಮ್ಮ ಹೇಳಿರ್ಬೇಕಲ್ಲ ಇದನ್ನ. ನಮ್ಮ ಮನೆಗ ಹೇಳಿದ್ರು, ನಮ್ಗ ಗೊತ್ತಿರೋರೆಲ್ಲ ಹೇಳಿದ್ರು ಏನಾಗುತ್ತೆ ಅಂತ. ಮನೆಯಿಂದ ಇಟ್ಟು ಹೋಗಿಲ್ಲ ಮರ ಈ ಕಡೆ ಆ ಕಡೆ ಡ್ರಮ್ಗಳೆಲ್ಲ ಇಕ್ಕೋದು ಒಂದು ಲಾಸ್ಟ್ ಅಲ್ಲೇ ನೋಡ್ರಿ, ಆ ಮುಡ್ಕಲ್ಲಿ ಇಕ್ತಾರೆ. ಯಾರನ್ನ ಈ ಕಡೆ ಆ ಕಡೆ ಇಕ್ಕಲ್ಲ, ಯಾಕಂತ ವಾಸ್ತುಕ್ ಇರೋದು ಅದು, ಮನೆಗಂತ ಇರೋದಿಷ್ಟು. ತೋಟದ ಅಲ್ಲೇ ಐತೆ, ಅದೇ ಈ ರೋಡ್ ಹೋಗ್ಬೇಕು. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು ಚೇಪೆ ಗಿಡ, ಇದು ಚೇಪೆ ಗಿಡ. ಇದು ಎಷ್ಟು 350 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದು. ಇದು ನಾ ಬೇರೆ ಒಂದ್ ತಗೊಂಡ್ಬಂದಿದ್ದು, ನನ್ ಫ್ರೆಂಡು ಅವ್ರ ಮನೆ ಹತ್ರ ಉಳಕ್ ಆಗಲ್ಲ ಅನ್ಬಿಟ್ಟು ತಗೊಂಡ್ಬಂದ. ನನ್ ಕೂತ ಫ್ರೀಯಾಗಿ. ಇಷ್ಟು ಅಲ್ಲ, ಇದು ಮೇಲೆ ಹೇಳಲ್ವಾ ಇದು? ಹಸುಗಳು ನಮ್ದೇ 2 ಹಸು ಇದು. ಓಕೆ. ಇವಾಗ ಫಲ ಆಗೈತೆ ಒಂದು, ಅಂದ್ರೆ 7 ತಿಂಗಳಾಗೈತೆ. ಅದಕ್ಕೆ ಯಾಕೆ ಸುಮ್ನೆ ಬೇಡ ಅನ್ಬಿಟ್ಟು ಹಿಡ್ಕೊಂಡಿದ್ದೀರಿ. ಇದನ್ನ ಸೆಡ್ ರೆಡಿ ಮಾಡ್ಬೇಕು, ಮಾಡ್ಬಿಟ್ಟು ಕುರಿಗಳು ಮಾಡೋಣ ಅನ್ಕೊಂಡಿದೀನಿ. ಇದ್ ಮೇಡಳ್ಳಿಯಲ್ಲಿ ಕೊಟ್ಟಿದ್ದು, ಬೆಂಗಳೂರಲ್ಲಿ. ಬೆಂಗಳೂರು ಹೋಗಿದ್ರೆ ಮೇಡಳ್ಳಿ ಅಲ್ಲಿ ಕೊಟ್ಟಿದ್ದು. ರೈತ 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 ಅನ್ನ ಕೊಡುವ ದಾತ. ಸ್ನೇಹಿತರೆ ನಮಸ್ತೆ. ಇವಾಗ ಎಲ್ಲಿದ್ದೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ನೋಡಿ, ಇಲ್ಲೊಂದು ಹಳ್ಳಿಗೆ ಬಂದಿದ್ದೀನಿ. ಎಲ್ರಿಗೂ ಹಳ್ಳಿ ಬಿಟ್ಟು ಸಿಟಿ ಲೈಫಿಗೆ ಹೋಗ್ತಾರೆ, ಅಲ್ಲಿರೋ ಸಾಫ್ಟ್ವೇರ್ ಕಂಪ್ನಿ ಅಲ್ಲಿ ಹೋಗ್ತಾರೆ. ಬಟ್ ಇಲ್ಲೊಬ್ಬ ಯುವ ರೈತ ಇದ್ದಾನೆ. ಅವನು ಹಳ್ಳಿಲೇ ಬೆಳೆದು ಅದು ಇನ್ಸ್ಟಾನೂ ಮಾಡಿಕೊಂಡು ಒಳ್ಳೆ ರೀತಿಲಿ ಬೆಳೀತಾ ಇದ್ದಾನೆ. ನೀವು ಆಲ್ರೆಡಿ ನೋಡಿದ್ರ ತಮ್ಮನೇಲಿ ಗೊತ್ತಾಗಿರುತ್ತೆ. ಏನಂದರೆ ಬಟ್ರ್ ಮಿಲ್ಕ್ ವಿನಿ ಅಂತ ಹೇಳ್ಬಿಟ್ಟು. ಇವಾಗ ಅವರ ಮನೆ ಹತ್ರ ಬಂದಿದ್ದೀವಿ, ಬನ್ನಿ ಹೋಗೋಣ, ಮಾತಾಡೋಣ. ಅವ್ರ ಮನೆ ಹತ್ರ ಇದ್ದೀವಿ, ಬಟ್ ಅವ್ರಿಲ್ಲ. ಒಂದು 2 ನಿಮಿಷ ಬರ್ತೀನಿ ಅಂತೇಳಿ ಕಾಲ್ ಮಾಡಿದ್ದೆ, ಬರ್ತಾ ಇದ್ದಾರೆ. ವೆಯ್ಟ್ ಮಾಡೋಣ. ಅವ್ರು ಬಂದಮೇಲೆ ನಿಮಗೆ ಅವ್ರ ಮನೆ ಹೆಂಗಿದೆ ಅಂತಲೂ ಕೂಡ ತೋರಿಸ್ತೀನಿ, ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ವೆಯ್ಟ್ ಮಾಡೋಣ, ಒಂದು 2 ನಿಮಿಷ ಅಷ್ಟೇ. ಬೆಳಗ್ಗೆ 6 ಗಂಟೆಗೆ ಎದ್ದೆ ಸೆರೆ ಮುಟ್ಟಿದ್ದೆ. ನಮ್ಮ ಹಸುಗಳನ್ನ ತೊಳಿಬೇಕಾಗಿತ್ತು. ನಾವು ವಾರಕ 3 ಕಿತ ತೊಳಿತೀರ ಹಸುಗಳನ್ನ. ಸೆರೆ ಮುಟ್ಟಿದ್ದೆ, ಹಸುಗಳೆಲ್ಲ ತೊಳೆದಿದ್ಮೇಲೆ ಈ ಕಡೆ ಸ್ಪ್ರೇ ಕೂಡ ನೋಡಿತಾ ಇದ್ದೆ, ಯಾಕಂತಂದ್ರೆ ನಣಗ್ಲು ಸೊಳ್ಳಿಗ್ಲು ಕುತ್ಕೊಂಬಾರ್ದು ಅಂದ್ಬಿಟ್ಟಿದ್ದೆ. ಹಾಯ್ ಬ್ರದರ್, ನಮಸ್ತೆ. ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಏನ್ ಸಮಾಚಾರ? ಏನಿಲ್ಲ ಪಾಪ, ತುಂಬಾ ದಿವಸದಿಂದ ಹೇಳಿದ್ರೆ ನೀವು, ಪಾಪ ಮೀಟ್ ಮಾಡಕ್ ಆಗಿಲ್ಲ. ಇದೇ ಇದು ತಡಗಿನಿಂದ ಅದಕ್ಕೋಸ್ಕರ. ಹೌದಾ? ಓಕೆ. ಆಯ್ತಾ ಟಿಫನ್ ಆಯ್ತು ಮಾಡ್ಕೊಂಡ್ ಬಂದ್ವಿ. ಕೂಲ್ ಡ್ರಿಂಕ್ಸ್ ತಗೊಂಡ್ಬಿಡ್ತೀರಿ? ಏನ್ ಬೇಡ ಬ್ರೋ, ಅಷ್ಟಲ್ಲಿ ಈಗ ನೋಡಿ, ಇದೇ ನಮ್ಮ ಮನೆ. ಇದೇ ನಮ್ಮನೆ. ಇದು ಅದು ನಮ್ದೆ. ಇದಾ? ಅದು ಜೋಳಕಡ್ಡಿ ಪೂರ್ತಿ ನಮ್ದೆ. ಅದೆಲ್ಲ ಅದನ್ನ ಕಾಂಪೌಂಡ್ ಹಾಕ್ಬೇಕು. ಹಿಂಗೆ ಸ್ವಲ್ಪ ಇದೈತೆ, ಅದರಿಂದ ಹಾಕ್ತೀರಿ. ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಲ್ಲಿ ರೆಡಿ ಮಾಡ್ಬಿಡ್ತೀರಿ. ಯಾರ್ಯಾರು ಇರೋದು ಬ್ರೋ? ನಾನು, ನಮ್ಮಪ್ಪ, ನಾನು, ನಮ್ಮಮ್ಮ, ನಮ್ಮಣ್ಣ. 3 ಜನ ಇದ್ದೀರಿ. ಅವರು? ನಮ್ಮಣ್ಣ ತೋಟದ ಹತ್ರ ಅವನೇ. ಅವರು ಇದೇ ಕೆಲಸನೇ ಮಾಡೋದವನು. ಅಲ್ಲಿ ಕರೆಂಟ್ ಕೊಟ್ಟವನು. ಇವಾಗ ಮೋಟರ್ ಆನ್ ಮಾಡಕ್ ಹೋಗವನೆ. ನಾನು ಹೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಿದ್ನೆ, ಅದಕ್ಕ ಇವಾಗ ಬಂದು. ನಿಮ್ಮ ಮಾತು ಶೈಲಿ ಚೆನ್ನಾಗಿದೆ. ಎಲ್ರು ಹೇಳಿರ್ಬೇಕಲ್ಲ ಇದನ್ನ. ಹೇಳಿರ್ಬೇಕು, ತುಂಬಾ ಜನ ಹೇಳ್ತಾರೆ. ತುಂಬಾ ಸಖತ್ತಾಗಿ ಮಾತಾಡ್ತಾರೆ. ನಮ್ಮ ಭಾಷೆನೇ ಒಂಥರ ಹಳ್ಳಿ ತರ ಭಾಷೆನೆ. ಇಲ್ಲಿರೋರೆಲ್ಲ ಹಂಗೆ ಎಲ್ಲಾ ಮಾತಾಡ್ತಾರೆ, ಹಿಂಗೆ ಮಾತಾಡೋದು. ನಾನು ಹೆಂಗ್ ಮಾತಾಡ್ತೀನಿ, ನಮ್ ಕಡೆಯವರೆಲ್ಲ ಹಂಗೆ ಮಾತಾಡೋದು. ಇಲ್ಲಿ ಏನೇನಿದೆ ಒಂದ್ ಸ್ವಲ್ಪ ತೋರಿಸ್ಬಿಡಿ. ಎಲ್ಲಿಂದ ಆ ಕಾಂಪೌಂಡ್ ನೀವು? ಇದು ಇಲ್ಲಿ ಮೇಲೆ ಬೌಂಡ್ರಿ. ಇದು ಈ ಬೌಂಡ್ರಿನಾ? ಈ ಬೌಂಡ್ರಿ ನೋಡಿ. ಇದು ಕನಕಾಂಬರ ಗಿಡ, ಇದು ದಾಸವಾಳಗ್ಲು. ಇದು ಮನೆ ಗಂಗೆ ಇದೆಯಲ್ಲ ಬ್ರೋ, ಡೈಲಿ ಬರುತ್ತಾ ನೀರು? ಬಟ್ ನಾವ್ ಯೂಸ್ ಮಾಡಲ್ಲ. ಅಂದ್ರೆ ಬರುತ್ತಾ ಇಲ್ಲಿ ಗೊತ್ತಿರಂಗೆ? ಬರುತ್ತೆ, ಬಟ್ ನಾವ್ ಯೂಸ್ ಮಾಡಲ್ಲ. ನಾವ್ ಏನಿದ್ರು ನಮ್ದು ತೋಟದಿಂದ ಬರ್ತೈತಲ್ಲ. ನಿಮ್ದೇನ್ ಬೋರ್ವೆಲ್ ಇದೆ? ಬೋರ್ವೆಲ್ ಐತೆ, ಅಲ್ಲಿ ಡೈರೆಕ್ಟ್ ಪೈಪ್ ಹಾಕೊಂಡ್ಬಿಟ್ಟಿದ್ದೀರಿ, ಆಟೋಮೆಟಿಕ್ ಅದಕ್ಕೆ ಬರ್ತೈತೆ. ಇದು ಫ್ರೆಂಡ್ ಯಾರ ಕೊಟ್ಟಿದ್ ಗಿಫ್ಟ್. ಇದ್ ನಾವ್ ತಗೊಂಡ್ಬಂದಿದ್ದು. ಆ ಚೇಪೆ ಗಿಡ ಆಟೋಮೆಟಿಕ್ ಬೆಳ್ಕೊಂಡಿರೋದು. ಈ ಕಬ್ಬು ನಮ್ ಹುಡುಗ ಗೊತ್ತಿರೋ ತಗೊಂಡ್ಬಂದು ಮನೆ ಮುಂದಿರ್ಲಿ ಅಂತ ಅವನೇ ಎಲ್ಲ ಊರ್ಗ್ ಬಂದಿತ್ತಲ್ಲ ಅವಾಗ. ಈ ನೇರ್ಲೆ ಗಿಡನು ಸಂದೀಪ್ ಅನ್ನೋ ಕೂತಿರೋದು. ಇದು ಇದು ಫ್ರೆಂಡೇ ಕೊಟ್ಟಿದ್ದು. ಅವ್ರ ಮನೆ ಹತ್ರ ಹೋಗಿದ್ದೆ, ಆ ಒಂದ್ ಗಿಡ ಕೊಟ್ಟಿದ್ದ ಅವನು. ಆ ಒಂದ್ ಗಿಡದಿಂದ ಇಷ್ಟು ಮುಳಾಗೈತೆ. ಇದೇನು ಶೋಗ? ಇದು ಶೋಗ ಅಷ್ಟೇ. ಇದು ಇಲ್ಲ, ಅದು ಇದು ಶುಗರ್ ಕಾಯಿ ಅಂತಾರೆ ನಾವು. ನೀವೇನಂತೀರ ಗೊತ್ತಿಲ್ಲ ಅದನ್ನ. ಶುಗರ್ ಕಾಯಿ ಅಂತೀರ ಅದನ್ನ. ಅದು ತಗೊಂಬಂದಿದ್, ನಾನ್ ತಗೊಂಬಂದಿದ್ದೆ ಅದು. ಇದು ಮೊನ್ನೆ ಅವ್ರ್ಯಾರ ಯೂಟ್ಯೂಬರ್ ಕೊಟ್ಬಿಟ್ಟು ಹೋಗಿರೋದು. ಇದು ಗಿಡ ಯೂಟ್ಯೂಬರ್ ಕೊಟ್ಬಿಟ್ಟು ಹೋಗಿದ್ದು. ಯಾರು? ನವೀನ್ ಅನ್ಬಿಟ್ಟು. ಮೊನ್ನೆ ರೀಸೆಂಟ್ ಆಗಿ ಬಂದಿದ್ರು, ಹೌದೌದು, ನವೀನ್ ಅನ್ಬಿಟ್ಟು ಅವ್ರು ತಂದ್ಕೊಟ್ಟೋದ್ರು. ಚಿಗ್ರ ಐತೆ. ಇದು ಫುಲ್ ಎಲ್ಲ ಉದ್ರೋಗ್ಬಿಟ್ಟಿತ್ತಲ್ಲ, ಏನ್ ಒಣಗೋಯ್ತು ಅನ್ಕೊಂಡ್ರೆ ನೀರ್ಗಳು ಬಿಟ್ಟು ಸ್ವಲ್ಪ ರೆಡಿ ಮಾಡಿದ್ರೆ. ಇದು ನಾನೇ ಉತ್ತಿರೋದು. ಮನೆ ಮುಂದೆ ಇರ್ಲಿ ಅಂತ. ಇದು ನಮ್ಮಮ್ಮ. ಅದು ನೇರ್ಲಿ ಗಿಡನು ಬೇರೆ ಕಡೆಯಿಂದ ತಗೊಂಡ್ಬಂದು ಊತಿರೋದು. ಅದು ಫ್ರೆಂಡೇ ಕೊಟ್ಟಿರೋದು. ಇದು ನೇರ್ಲಿ ಗಿಡ. ಇದು ನಾವು ಚೇಪೆಕಾಯಿ ಗಿಡ. ಇದು ಚೇಪೆ ಗಿಡ. ಇದು ಎಷ್ಟು 350 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದು. ಇದು ಬೇರೆ ಒಂದ್ ತಗೊಂಡ್ಬಂದಿದ್ದು. ನನ್ ಫ್ರೆಂಡು ಅವ್ರ ಮನೆ ಹತ್ರ ಉಳಕ್ ಆಗಲ್ಲ ಅನ್ಬಿಟ್ಟು
ತಗೊಂಬಂದ ಆಮೇಲೆ ನನ್ ಕೂತ ಫ್ರೀ ಆಗಿ ಇಷ್ಟು ಕೆರೆ ಅಲ್ಲ, ಇದು ಮೇಲೆ ಹೇಳಲ್ವಾ ಇದು? ಬೇಳ್ತೈತಿ, ಕಟ್ ಮಾಡಕ್ಕಿದಿರಲ್ಲ, ನಾವೇ ಕಟ್ ಮಾಡಕ್ತೀರಿ ಎಲ್ಲ ಕ್ಲೀನ್ ಆಗಿ. ಅಲ್ಲ ಈಗ ಕಾಂಡ ಬರಲ್ವಾ ಆತರ? ಅಷ್ಟ್ ದಪ್ಪನೆ ಬರದಲ್ಲ. ಬುಡದಿಂದನೇ ಇದೆಯಲ್ಲ ಇದು? ಅದಕ್ಕೆ ಕೇಳಿದೆ. ಇಲ್ಲ ನಾವು ಕಟ್ ಮಾಡಕ್ತೀರಿ ನೋಡಿ, ಇಲ್ಲಿ ಕಟ್ ಮಾಡಕ್ಕಿದೀನಿ. ಫುಲ್ ಹೈಟ್ ಹೋಗಿತ್ತು, ಹೈಟ್ ಹೋಗಿತ್ತು ನೋಡಿ. ಇಲ್ಲಿ ಕಟ್ ಮಾಡಕ್ಕಿರ್ತೀರಿ, ಇಲ್ಲೇ ಲಾಕ್ ಬಿಟ್ಕೊಂಡು ಎಲ್ಲ ಕೆಳಗೆನೆ ಸಿಗ್ಬೇಕು ಚೇಪೆಕಾಯಿ. ಇಷ್ಟು ದಪ್ಪ ಬಿಡ್ತೈತೆ ಒಂದ್ ಚೇಪೆಕಾಯಿ. ಹೌದಾ? ನೀರ್ಗಳು ಇಲ್ಲಲ್ಲ ಸ್ವಲ್ಪ, ಅದೇನ್ ನೋಡಿ ಗಿಡ ತುಂಬಾ ಕಾಯಿಗಳು ಹೆಂಗೈತೆ. ತುಂಬಾ ಐತೆ ನೋಡಿ, ಎಲೆಗಳು ಹೆಂಗಿದೆ, ಕಾಯಿಗಳು ಹಂಗೆ ಇದೆ. ಹಂಗೆ ಐತೆ. ಕಿತ್ಕೊಂಡ್ ತಿನ್ರಿ ಯಾವ್ದನ ಕಿತ್ಕೊಳ್ರಿ. ಇದು ನೇರ್ಲೆ ಗಿಡ, ಜಮ್ನೇರ್ಲೆ ಹಣ್ಣು. ಇದು ನೇರ್ಲೆ ಗಿಡ, ಇದು ಜಮ್ನೇರ್ಲೆ ಹಣ್ಣು. ಇದು ಮೇಲೆ ಹೋಗ್ಬಿಟ್ಟಿತ್ತು ಹೈಟು ಜಾಸ್ತಿ. ಮನೆ ಮೇಲೆ ಹೈಟು ಹಂಗಿಲ್ಲ. ಹೌದಾ? ಹೌದು. ನಮ್ಮ ಮನೆಗ ಹೇಳಿದ್ರು, ನಮ್ಗ ಗೊತ್ತಿರೋರೆಲ್ಲ ಹೇಳಿದ್ರು ಮನೆಯಿಂದ ಹೈಟು ಹಂಗಿಲ್ಲ ಗಿಡ ಮರ. ಈ ಕಡೆ ಆ ಕಡೆ ಡ್ರಮ್ಗಳೆಲ್ಲ ಇಕ್ಕೋದು ಒಂದು ಲಾಸ್ಟ್ ಅಲ್ಲೇ ನೋಡ್ರಿ, ಆ ಮುಡ್ಕಲ್ಲಿ ಇಕ್ತಾರೆ. ಯಾರನ್ನ ಈ ಕಡೆ ಆ ಕಡೆ ಇಕ್ಕಲ್ಲ, ಯಾಕಂದ್ರೆ ವಾಸ್ತುಕಿರೋದು ಅದು. ಅದಕ್ಕಿಂತ ಹೈಟ್, ಮನೆಗಿಂತ ಹೈಟ್ ಹೋಗ್ಕೊಡುದು ಅಂದ್ಬಿಟ್ಟು ಅಲ್ಲಿ ಕಟ್ ಮಾಡಕ್ಕಿದಿರಿ. ಇವಾಗೆಲ್ಲ ಟಾಕಗಳೆಲ್ಲ ಅಲ್ಲೇ ಹೊಡ್ಕೊಂಡ್ಬಿಟ್ಟೈತೆ. ಇವಾಗ ಕೆಳಗೆನೆ ಸಿಗ್ತೈತೆ ನಿಮ್ ಕಣ್ಣುಗಳಿಂದ ಮೇಲೆ. ಹಂಗೆ ಆತರ ಪ್ಲಾನು. ಇದು ನೀರಿತ್ತು, ಪೈಪ್ ತೋಡಿದ್ರೆ ಹಾಕಕ್ಕ ಟೈಮ್ ಸಿಕ್ಕಿಲ್ಲ, ನಮ್ಕ ಬಿಟ್ಬಿಟ್ರಿ. ಹಂಗೆ ಮಳೆಗೆ ಬೆಳಿತಾ ಇದೀವಿ ನಾವು. ಮಳೆ ಇಲ್ಲ ಏನಿಲ್ಲಲ್ಲ, ಎಲ್ಲ ಇದಾಗೈತು. ಅದು ನಮ್ ಚಿಕ್ಕಪ್ಪ ನೋಡ್ದು ಇವೇನಿಲ್ಲ ಕೆಳಗೆ ಪೀಸ. ಈ ಬೌಂಡ್ರಿ ಅಲ್ಲಿ ಬಾಳೆ ಗಿಡಗಳೈತಲ್ಲ, ಆ ಬಾಳೆ ಗಿಡ ಬೌಂಡ್ರಿ ಇದೆಲ್ಲ ನಮ್ದು. ಇಲ್ಲಿ ಈ ಕಡೆಗೆ ಅದು ಬೇರೆ ಹೊಡೆದು. ಇದು ಇದು ಈ ಮಡಕು ಹಿಂಗ್ ಹೋಗಿ ಹಿಂಗೆ. ಅಂದ್ರೆ ಇಷ್ಟೇನಾ ಇರೋ ಜಾಗ ಇಲ್ಲಿ? ಇಷ್ಟೇ. ಇದು ಐತಲ್ಲ, ಅದೇ ಇದೇನು ಸರೌಂಡಿಂಗ್ ಇದೆ ಬಾರ್ಡರ್ ಅಷ್ಟೇ ಇರೋದು. ಮನೆಗಂತ ಇರೋದಿಷ್ಟು. ತೋಟದ ಅಲ್ಲೇ ಐತೆ, ಅದೇ ಈ ರೋಡ್ ಹೋಗ್ಬೇಕು. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು ಅದನ್ನ ಹೇಳಕ್ ಇಷ್ಟ ಪಡಲ್ಲ, ಯಾಕಂತಂದ್ರೆ ತುಂಬಾ ಜನ ಎಷ್ಟೆಷ್ಟೋ ಕೇಳ್ತಾವ್ರೆ ಎಕರೆಗಳು. ಅದಕ್ಕೆ ಎಷ್ಟೋ ಐತೆ ಏನೋ ನನ್ನ ಪ್ರಕಾರ ಗೆಸ್ ಬೇಕಾದ್ರೆ ಒಂದು 7 ಎಕರೆ ಇರ್ಬೋದು ಅಷ್ಟೇ, ಇನ್ನೇನ್ ಜಾಸ್ತಿ ಏನಿಲ್ಲ. ಬೇರೆಯವರೆಲ್ಲ 100 ಎಕರೆ 80 ಎಕರೆ ಅಂತ ಹೇಳ್ತಾರೆ. ಹಂಗಂತ ಹೇಳಿ ಮೆಸೇಜ್ ಆಗ್ತಾವ್ರ. ನಾನ್ ಯಾವತ್ತೇ ಆಗ್ಲಿ ಇಷ್ಟ್ ಲಾಭ ಬಂತಂತ ಕೂಡ ಹೇಳಿರಲ್ಲ, ಏನೋ ರೇರ್ ಅಷ್ಟೇ. ನಾನ್ ಏನೇ ನಮ್ಮ ಹುಡುಗನ ಹೇಳ್ತಾನೆ, ಇಷ್ಟ್ ಮಾಡಿದ್ ಇಷ್ಟ್ ಬರ್ತೈತೆ ಅಂತ ಹೇಳು ಅಂತ. ಬರೋದನ್ನ ಹೇಳಿದ್ರೆ ಹೋಗೋದನ್ನ ಯಾರು ಕೇಳಲ್ಲ, ಬರೋದನ್ನ ಮಾತ್ರ ನೋಡ್ತಾರೆ ಜನ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಈ ತರ ಇಷ್ಟ ಆಯ್ತು, ಇಷ್ಟು ನಾರು 1.5 ರೂಪಾಯಿ ನಾರು ಬಿತ್ತು, 16,000 ನಾರು ತರ್ಸಿದ್ರೆ ಇಲ್ಲಿಂದ ತರ್ಸಿದ್ರೆ ಅಂತ ಹೇಳ್ತಿರ್ಬಿಟ್ರೆ ಇಷ್ಟು ಖರ್ಚಾಗೈತೆ ಅಂತಂದ್ರೆ ಸ್ಟಾರ್ಟಿಂಗ್ ಹೇಳ್ತೀನಿ. ಲಾಭ ಬರೋದನ್ನೇನು ನಾನು ಹೇಳಕ್ ಹೋಗಲ್ಲ. ಟೋಟಲ್ ನಿಮ್ದು 7 ಎಕರೆ ಇದೆ? 7 ಎಕರೆ ಜಮೀನ್ ಐತೆ. 1 ಎಕರೆ ರಾಗಿ ಬಿತ್ತಿದ್ರೆ ಅದು ಹಿಂಗ ಆಗೋಯ್ತೆ, ಒಣಗೋಗದೆ. ಅಂದ್ರೆ ನೀರಿಲ್ಲ. ನಿಮ್ದು ಬೋರ್ವೆಲ್ ಇದೆಯಾ? ಬೋರ್ವೆಲ್ ಐತೆ, ಅದು ಅಲ್ಲಿರೋ ಜಮೀನು ಬೇರೆ ಕಡೆ ಇದೆ. ಬೇರೆ ಕಡೆ ಐತೆ. ಇಲ್ಲಿಂದ ಅಲ್ಲಿ ಪೈಪ್ ಮಾಡಬೇಕಂದ್ರೆ 1.5 ಲಕ್ಷ ಬೇಕು. ಅದಕ್ಕೋಸ್ಕರ ಹೊಲ ಬಿತ್ತಕ್ಕೆ ಮಾಡ್ಕೊಂಡ್ಬಿಟ್ಟಿದೀರಿ ಪರ್ಮನೆಂಟ್ ಆಗಿ. ರಾಗಿ ಬಿಟ್ಟರೆ ಇನ್ನೇನು ಮಾಡಲ್ಲ. ಇಲ್ಲಿ ತೋಟ ಹತ್ರ ನೋಕಲ್ ಶೆಲ್ ಐತಿ. ಇವಾಗ ನೋಕಲ್ ನಿನ್ನೆಲ್ಲ ಮನೆ ಶಿಲ್ರದು. ಇನ್ನು ಸ್ಪ್ರಿಂಕ್ಲರ್ ಹಾಕ್ಬೇಕಾಗಿತ್ತು ಇವತ್ತು, ನಾಳೆ ಹಾಕೋಣ ಅಂದ್ಬಿಟ್ಟು. ಹುಡುಗರೇ ಸ್ವಲ್ಪ ಕೆಲಸ ಐತೆ, ಅವನೇನು. ನಿಮ್ಮ ಫ್ರೆಂಡ್ಸ್ ಯಾರು ಕಾಣಿಸ್ತಾ ಇಲ್ಲ? ಇಲ್ಲ ಪಾಪ, ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾರ. 24x7 ನಮ್ ಜೊತೆನೆ ಇರ್ತಾರೆ. ಬಟ್ ಅಲ್ಲೇ ತೋಟಕ್ಕೆ ನಾವು ಪಕ್ಕದಾಗೆ ನಮ್ದು ಇದು ಕೊದ್ದಿ ಸೊಪ್ಪು ಬೀಜ ಚೆಲ್ತಾವನೆ. ಇವಾಗ ಇನ್ನೊಬ್ನು ಇಲ್ಲೆಲ್ಲ ಹೋಗವನೆ ಫ್ರೆಂಡ್ ಜೊತೆಗ, ಏನೋ ಕೆಲಸ ಐತೆ ಅಂದ್ಬಿಟ್ಟು ಬರ್ತಾರೆ. ಇನ್ನೊಂದು 10-20 ನಿಮಿಷ ಫೋನ್ ಮಾಡಿ ಹೇಳಿದ್ದೆ, ಬರ್ರಂತ. ಅಣ್ಣ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇರೋಣ ಅಂತಂದ್ರು. ಸರಿ ಮುಗಿಸ್ಕೊಂಬರೋಗ್ರೆ. ಇದು ಹಸುಗಳು ನಮ್ದೇ 2 ಹಸು ಇದು. ಇವಾಗ ಫಲ ಆಗೈತೆ ಒಂದು, ಅಂದ್ರೆ 7 ತಿಂಗಳಾಗೈತೆ. ಅದಕ್ಕೆ 7 ತಿಂಗಳಾಗಿದೆ. ಇದು ಮೊನ್ನೆ ಕಟ್ಸಿದಿರೆ. ಅದು ಎಷ್ಟು ಲೀಟರ್ ಕರಿತೈತೆ ಅಂದ್ರೆ ಕರೆಕ್ಟ್ ಆಗಿ 8 ಲೀಟರ್ ಕರಿತೈತೆ ಇದು ಇವಾಗ. ಅಲ್ಲ ಇದು ಬಾ, ಇದು ಮೊದ್ಲು ಅದೇ ಇದ್ದಾಗ 8 ಲೀಟರ್ ಇದು ಕರಿತೈತು. ಇದು 7 ಲೀಟರ್ ಕರೆಯೋದು. ಇವಾಗ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇರೋದು 10 ಮೇಲೆ 10-11 ಲೀಟರ್ ಟಾರ್ಗೆಟ್ ಇರೋದು. ಇದು ಯಾವ ಜಾತಿ ಅಂದ್ರೆ ಇದು? ಜಾತಿ ಅಂದ್ರೆ ಜಾತಿ ಏನ್ ಗೊತ್ತಿಲ್ಲ ನಮ್ಗೆ. ಇದು ಜರ್ಸಿ ಸೀಮಸ್ ಅಂತೀರ ಅಷ್ಟೇ ನಾವು. ಸೀಮಸ್ ಅಂತೀರಿ. ಜಾತಿ ಕುಲ ಎಲ್ಲ ನಮ್ಮ ಅಣ್ಣ ಗೊತ್ತು, ನಮ್ಗೆ ಗೊತ್ತಾಗಲ್ಲ. ಅದೇನೋ ನೋಡ್ತಾನೆ ಹಿಂಗ್ ಸುಳಿಗ್ಲು ಅವಿ ಏನೋ ನೋಡ್ತಾರೆ, ಅದೇನೋ ಗೊತ್ತಿಲ್ಲ. ಗೊತ್ತಿದ್ರ ಬಗ್ಗೆ ಹೇಳ್ಬೇಕಲ್ಲ, ಎಲ್ಲ ಅವನೇ ನಮ್ಮ ಅಣ್ಣದ ಮೇಂಟೆನೆನ್ಸ್. ಹಸುಗಳು ಏನ್ ಅವ್ನು ಇಲ್ಲಿದಾಗ ಒಂದ್ ದಿವಸ ಯಾವಾಗ ಹಸುಗಳು ತೊಳಿತೀನಿ, ಇಲ್ಲಿದಾಗ ಒಂದ್ ಟೈಮ್ ಹಾಲ್ ಕರ್ದಾಕ್ತೀನಿ ಅಷ್ಟೇ. ಇವಾಗ ಈಗ ಕೊಡ್ತಾ ಇರೋದು ಇದು ಕೊಡಲ್ಲ ಈಗ? ಅಲ್ಲ, ಇಲ್ಲ ಫಲ ನಿಲ್ಸಿದ್ರೆ ನಿಲ್ಸ್ಬಿಟ್ಟಿರ್ತೀರ ಅಲ್ಲು. ಒಂದ್ 2-3 ತಿಂಗಳು ನಿಲ್ಸ್ಬಿಡ್ತೀರಿ. 3 ತಿಂಗಳಿದ್ದಂಗೆ ನಿಲ್ಸಾಕ್ತೀರ ಅಲ್ಲು. ಇದ್ರೆ ಎಷ್ಟು ಇರೋದು? 2 ಹಸುನಾ? ಮುಂಚೆ ಏನಾದ್ರು ಜಾಸ್ತಿ ಇತ್ತಾ? ಇಲ್ಲ ಮೊದ್ಲು 4 ಇದ್ವು. 4 ಮಾಡಕ್ಕ ಕಷ್ಟ ಸ್ವಲ್ಪ. ಪಾಪ ನಮ್ಮಮ್ಮ ಆಗಲ್ಲ 4 ಜನ 4 ನೋಡ್ಕೊಬೇಕಂದ್ರೆ ಇದ್ ನೋಡ್ಬೇಕಲ್ಲ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅಕಸ್ಮಾತ್ ನಾವೆಲ್ಲ ಹೋಗಿರ್ತೀವಿ, ಲೇಟ್ ಆಗುತ್ತದೆ. ಆ ಪಾಪ ಒಬ್ರೆ 4 ಹಸುದಾಗ ಹಾಲ್ ಕರಿಬೇಕಂತ ತಮಾಷೆ ಅಲ್ಲ. ಹಾಲ್ ಕರಿಯೋದು ತಮಾಷೆ ಅಲ್ಲ.
ಅದಕ್ಕೆ ಯಾಕೆ ಸುಮ್ನೆ ಬೇಡ ಅಂತ ಹೇಳಿ ಇಟ್ಕೊಂಡಿದ್ದೀರಿ. ಇದನ್ನ ಸೆಡ್ ರೆಡಿ ಮಾಡ್ಬೇಕು. ಮಾಡ್ಬಿಟ್ಟು ಕುರಿಗಳು ಮಾಡೋಣ ಅನ್ಕೊಂಡಿದೀನಿ. ಈ ಒಂದ್ ಸೈಡ್ ಇದು ಹಸುಗಳಿಗೆ ಮಾಡಿ, ಇಲ್ಲ ಈ ಕಡೆ ಹಸುಗಳಿಗೆ ಮಾಡಿ ಒಂದ್ ಸೈಡ್ ಯಾವ್ದಾನ ಕುರಿಗಳು ಮಾಡೋಣ ಅನ್ಕೊಂಡ್ ಪ್ಲಾನ್ ಐತೆ. ನೋಡ್ಬೇಕು. ಫ್ರೆಂಡ್ಸ್ ಇದ್ ಬೇರೆ ಇದೆಯಲ್ಲ, ಇದು ಕೋಳಿ ಇರೋದು, ಕೋಳಿ ಫಾರ್ಮ್ ಯಾವ್ದು? ಕೋಳಿ ಫಾರ್ಮ್ ಐತೆ. ಎತ್ಬಿಟ್ಟ ನೆನ್ನೆಲ್ದ ಮನೆ ಲಿಫ್ಟಿಂಗ್ ಆಗೋಯ್ತು. ಕೋಳಿ ಗೊಬ್ಬರ ಕೂಡ ಹೊಡ್ಸಾಕ್ದ್ರು ನಿನ್ನೆ. ಹೌದಾ? ನಿನ್ನೆ ಹೊಡ್ಸಾಕಿದ್ರು. ಯಾಕೆ? ಅಷ್ಟೇ ಲಿಫ್ಟಿಂಗ್ ಆಗುತ್ತದೆ ಕೋಳಿಗಳು 30-35 ದಿನಕ ಲಿಫ್ಟಿಂಗ್ ಮಾಡಕ್ತಾರೆ. ಮತ್ತೆ ಇವಾಗ ನೆಕ್ಸ್ಟ್ ಹೊಸದಾಗಿ ಬಿಡೋದು. ಇವಾಗ ಗೊಬ್ಬರ ಎಲ್ಲ ಹೊಡೆದ್ಬಿಟ್ಟು ಹೊಸದಾಗಿ ಗೊಬ್ಬರದ ಇದು ತಂದಿ ಒಟ್ಟು ಎಲ್ಲ ತಂದಿ ರೆಡಿ ಮಾಡೋದು ಇವಾಗ. ಒಂದೇ ಸತಿ ಕೊಟ್ಬಿಡ್ತಾರೆ ಎಲ್ಲಾನು? ಎಲ್ಲ ಒಂದೇ ಕಿತ್ತ 1-2 ದಿನಕ್ಕೆ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಒಂದೇ ನೈಟ್ಗೆ ಎತ್ಬಿಡ್ತಾರೆ, ಇಲ್ಲಾಂದ್ರೆ 2 ನೈಟ್ಗೆ ಎತ್ತಾಕ್ತಾರೆ. ನೈಟ್ ಹೊತ್ತು ಲಿಫ್ಟಿಂಗ್ ಆಗೋದು. ಎತ್ಕೊಂಡ್ಬಿಟ್ರು ಬೇಕಾದ್ರೆ ಇದ್ದಿದ್ರೆ ತೋರ್ಸೇನೆ ಎತ್ಬಿಟ್ಟವ್ರೆ. ಗೊಬ್ಬರ ಕೂಡ ನೆನ್ನೆ ಹೊಡೆದಾಕಿದ್ರೆ ಯಾರೋ ಬೇರೆ ತೋಟಕ್ಕೆ. 9 ಲೋಡ್ ಆಯ್ತು. 9 ಲೋಡ್ ಗೊಬ್ಬರ? ಓಕೆ, ಬನ್ನಿ ಇವಾಗ ನೋಡೋಣ ಮನೆ ಹೆಂಗಿದೆ ತೋರಿಸ್ಬಿಡ್ತೀರಾ ಬ್ರೋ? ಬನ್ನಿ. ನಮ್ಮ ಇನ್ನೊಂದ್ ಕೇಳ್ಬೇಕು ನಿಮ್ಮನ್ನ, ಇದೇನಿದು ಬಟರ್ ಮಿಲ್ಕ್? ಬಟರ್ ಮಿಲ್ಕ್ ಅಂದ್ರೆ ನಮ್ ಹುಡುಗ ಇಕ್ಕಿರೋದು ನನ್ಗೆ ಹೆಸರು. ಟಿಕ್ ಟಾಕ್ ಅಲ್ಲಿ. ಯಾವಾಗಿಂದ ಇದು? ಯಾವಾಗಿಂದ ಹೆಸರು? ಟಿಕ್ ಟಾಕ್ ಇಂದ. ಟಿಕ್ ಟಾಕ್ ವಿಡಿಯೋಸ್ ಮಾಡ್ತಾ ಇದ್ದೆ, ಅವಾಗ ಸ್ವಲ್ಪ ಫೇಮಸ್ ಆಗಿದ್ದೆ. ನಮ್ ಹುಡುಗ ಕೇಳ್ದೆ ಈ ತರ ಹೆಸರಿಕಂದ್ರೆ ಬಟರ್ ಮಿಲ್ಕ್ ಏನಂತ ಇಕ್ಕಿದ್ನೋ. ಇದೇ ನನಗಿದು ಟಿಕ್ ಟಾಕ್ ಅಲ್ಲಿ ಇದ್ದಾಗ ಗಿಫ್ಟ್ ಬಂದಿದ್ದು, ಇದು ಕೊಟ್ಬಿಟ್ಟೋಗಿದ್ದು. ಟಿಕ್ ಟಾಕ್ ಅಲ್ಲಿ ಅಷ್ಟೊಂದು ಫೇಮಸ್ ಇದ್ರೆ? ಫೇಮಸ್ ಆಗಿದ್ರೆ ಎಲ್ಲ ಇವ್ರು ನಮ್ ಟೀಮು, ನಮ್ ಹುಡುಗರು ಅವಾಗ ನೋಡು ಎಲ್ಲ ನಮ್ ಹುಡುಗರೇ ಇರೋದು. ಇದು ಬೇರೆಯವ್ರು ಕೊಟ್ಟಿರೋದು? ಬೇರೆಯವ್ರು ನಂಗೆ ಕೊಟ್ಬಿಟ್ಟು ಹೋಗಿರೋದು. ಟಿಕ್ ಟಾಕ್ ಅದು ಸ್ಪೆಷಲ್. ಮೊನ್ನೆ ಗಣೇಶ ಉತ್ಸವಕ್ಕೆ ಹೋಗಿದೆ, ಮೆಡಲ್ ಇದೆ ಕೊಟ್ರಿದ್ದು. ನಮ್ಮ ಒರ್ತೂರವ್ರು ಬಂದಿದ್ರದ? ಅಲ್ಲ, ಅದು ಒರ್ತೂರಲ್ಲಿ ಹೋಗಿದ್ದು. ಇದು ಮೆಡಲ್ ಇದಲ್ಲಿ ಕೊಟ್ಟಿದ್ದು ಬೆಂಗಳೂರಲ್ಲಿ. ಬೆಂಗಳೂರಿಗೆ ಹೋಗಿದ್ದೆ? ಬೆಂಗಳೂರು ಹೋಗಿದ್ರೆ ಮೆಡಲ್ ಅಲ್ಲಿ ಕೊಟ್ಟಿದ್ದು. ಇದು ಅಲ್ಲೋ ಇದೇ ನನ್ ರೂಮು. ನಿಮ್ ರೂಮು? ನಮ್ಮ ಅಣ್ಣ ಮಲ್ಗವನೆ, ನಿದ್ದೆ ಮಾಡ್ತಾವ ಆರಾಮಾಗಿ, ರೆಸ್ಟ್ ಮಾಡ್ತಾವನೆ. ಬಿಡಿ. ಓಕೆ, ಇದು ನಮ್ಮ ಮಮ್ಮಿದು, ಇದು ದೇವ್ರ ಮನೆ ಸಿಂಪಲ್ ಆಗಿ. ಅಮ್ಮ ಇದಾರ? ಅಮ್ಮ ಇದು ನಮ್ಮಮ್ಮ. ಚೆನ್ನಾಗಿದ್ರಾ? ಇದು ಕಿಚನ್. ಇದು ಸಿಂಪಲ್ ಆಗಿ. ಯಾವಾಗ ಬ್ರೋ ಕಟ್ಟಿದ್ದು? ಇದು ಕಟ್ಟಿ ಎಷ್ಟು ಒಂದು 13 ವರ್ಷ ಆಯ್ತು ಬ್ರೋ. ನೀವು ಚಿಕ್ಕರಿದ್ದಾಗ? 15 ವರ್ಷ ಆಯ್ತೇನೋ. ಅವಾಗ ನಮ್ಮ ಅಪ್ಪ ಅವ್ರು ಕಟ್ಟಿರೋದು. ಅವಾಗ ನೀವು ಹಳ್ಳಿಗಳಿಂದಾಗೆಲ್ಲ ಇಷ್ಟೇ ಸಿಂಪಲ್, ಇದೇ ಸ್ಟ್ಯಾಂಡರ್ಡ್ ಮನೆಗಳಂದ್ರೆ ಅವಾಗ ಆ ಟೈಮಲ್ಲಿ ಕರೆಕ್ಟಾ ಒಂದ್ 15-20 ವರ್ಷದಿಂದ ಇಷ್ಟ ಮಾತ್ರ ಮೋಲ್ಡ್ ಹಾಕೊಂಬಿಟ್ಟ ಅವನೇ ರಾಜನು. ಇವಾಗ ಕೋಟಿಗೆ ಕೊಟ್ರು ಹೆಂಗ್ ಬೇಕಂಗ್ ಮಾಡಾಕ್ತಾರೆ ಮನುಷ್ಯ. ಓಕೆ, ಇವಾಗ ಜಮೀನೆಲ್ಲ ನೀವು ಅಣ್ಣ ತಮ್ಮ ಇಬ್ರೇ ನೋಡ್ಕೊತಾ ಇದ್ದ? ನಾನು ನಮ್ಮ ಅಣ್ಣ ನೋಡ್ಕೊಂಡತ್ತೀರಿ. ಓಕೆ. ಕರೆಂಟ್ ನಮ್ದೇನಂದ್ರೆ ಕರೆಂಟ್ 24 hours 3 hours ಅಷ್ಟೇ ಕರೆಂಟ್ ಕೊಡೋದು ಹಳ್ಳಿಗಳಿಗೆಲ್ಲ. 3 hours ಕೊಡ್ತಾನೆ ಅಷ್ಟೇ. ಅವಾಗಿದ್ದಾಗ ನಾನಿಲ್ಲಾಂದ್ರೆ ಅವನ್ನೇ ನೋಡ್ಕೊಂತಾನೆ. ಬಿಸ್ಲಾಗ ಮಾಡಕ್ ಆಗಲ್ಲ ಕೆಲ್ಸ. ಅದಕ್ಕೆ ತಿರ್ಗಿ ಅಲ್ಪ ಸ್ವಲ್ಪ ಕೆಲ್ಸ ಇದ್ರೆ ಒಂದ್ 4 ಗಂಟೆ ಮೇಲೆ ಹಂಗ ಹೋಗಿ ಮಾಡೋದು. ಬೇರೆ ಟೈಮ್ ಹಸುಗಳು ಕುಲ್ಲು ಕೊಯ್ದಾಕದಿರ್ತೈತಲ್ಲ ಕೆಲ್ಸ, ದಿನ ಕೆಲ್ಸ ಇದ್ದಿದ್ದಲ್ಲ. ಡೈಲಿ ನಮ್ಮ ಅವಂದೇನ್ ಕೆಲ್ಸ ಅಂದ್ರೆ ಹಸುಗಳು ಕುಲ್ಲು 4 ತರ್ಬೇಕು ಅವನು. ತಗೊಂಬಂದ್ ತೆಗ್ಬಿಟ್ಟು ಹಸುಗಳನ್ನ ತೊಳೆ ನೋಡಿ ಬೆಳಿಗ್ಗೆ ತೊಳ್ದವನೆ ಹಸುಗಳನ್ನ. ವಾರಕ್ಕ 2 ಸಲ 3 ಸಲ ತೊಳಿಬೇಕಾಗ್ತದೆ. ಹಸುಗಳು ತೊಳೆದು ಹುಲ್ ಕೊಯ್ದಾಕೋದು, ಹಾಲು ಕರ್ದಾಕ್ಬಿಟ್ಟು ಬರೋದು ಅವ್ನು ನಮ್ಮೊಂದ್ ಕೆಲ್ಸ. ನಂದೇನೋ ತೋಟದ ಹತ್ರ ಮೋಟರ್ ಆನ್ ಮಾಡೋದು. ಏನ್ ಪ್ರಾಬ್ಲಮ್ ಆಗಿದೆ, ವೈರ್ ನೋಡಿ ಕರೆಂಟ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ವೈರ್ ಓಡ್ತಾ ಇರಲಿಲ್ಲ. ಆ ವೈರ್ ರೆಡಿ ಮಾಡ್ಬಿಟ್ಟು ಬಂದೆ ಟಿ ಸಿ ಹತ್ರ. ಅದ್ ನಾನು ನೋಡ್ಕೊಳೋದು. ನೀನ್ ಜಾಸ್ತಿ ಕೆಲ್ಸ ಇದ್ರೆ ಬೇರೆ ಅವ್ರನ್ನ ಕರಿಬೇಕಾದ ಕರಿತೀರಿ. ಅಲ್ಪ ಸ್ವಲ್ಪ ಕೆಲ್ಸ ಇದ್ರೆ ನಮ್ಮ ಹುಡುಗರು ಇರ್ತಾರಲ್ಲ, ನಾವ್ ಮಾಡ್ಕೊಂತೀರಿ. ಸ್ವಲ್ಪ ಜಾಸ್ತಿ ಇರ್ತೈತೆ ಕೆಲ್ಸ. ಅವಂತ ಟೈಮಾಗ ಹುಡುಗರಿಗೆ ನಮ್ ಕೈಗ ಮಾಡಕ್ಕಾಗಲ್ಲ, ಅದ್ ಬೇಕಾತಾರ ಜನಗಳು, ಅವಾಗ ಕರಿತೀರಿ. 7 ಗಂಟೆಗೆ ಬಂದ್ 2 ಗಂಟೆಗೆ ಹೋಗ್ತಾರೆ, 600 ರೂಪಾಯಿ ಕೂಲಿ ಕೊಡ್ತೀವಿ. ರೈತ 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 ಅನ್ನ ಕೊಡುವ ದಾತ.